ಇವತ್ತು ನಿಮಗೆ ನಮ್ಮ ಬೆಂಗಳೂರು ಗರಾಜಲ್ಲಿ ನಿಂತಿರುವಂತ ಒಂದು ಲೆಜೆಂಡರಿ ಗಾಡಿನ ತೋರ್ಸಕ್ ಬಂದಿದ್ದೀನಿ. ಭಯ ಆಗುತ್ತೆ ಬ್ರೋ ಓಡ್ಸಕ್ಕೆ. ಗೊತ್ತೂ ಆಗಲ್ಲ, ಮುಂದೆ ಜನ ನೋಡಿ ಸ್ಪ್ಲೆಂಡರ್ ಅನ್ಬಿಡ್ತಾರೆ. ಕಾಸು ತರ ಇದೆ ಬಟ್ ಕಾಲಿಲ್ಲ. ಈ ಗಾಡಿದು ಮೇನ್ ಪ್ರಾಬ್ಲಮ್ ಏನು ಅಂದ್ರೆ 2000ನೇ ಇಸ್ವಿನಲ್ಲಿ ಬರ್ಬೇಕಿತ್ತು, 22 ವರ್ಷ ಲೇಟ್ ಆಗಿ ಬಂತು. ಡಿಸಿಯನ್ ಅಂತರ ಕಾಣೋದು ಸಿಂಬಲ್ ಇದೆ. ಮಧ್ಯೆ ಇರೋದು ಕಟಾನ ಸಿಂಬಲ್ ಮಾತ್ರ ಗ್ಲಾಸಿ, ನೋಡು ಅದ್ರ ಮೇಲೆ ಮಾತ್ರ ಕಲರ್ ಕಾಣುತ್ತೆ. ಏನ್ ಸಕಲಾಗಿದೆ ಗುರು ಬೆಂಗಳೂರು. ಪಿಂಕ್ ಪಿಂಕ್ ಫ್ಲಾರ್ಸ್. ಬೆಂಗಳೂರು ವೆದರ್ಗೂ ಈ ಗಾಡಿಗೂ ಈ ಕಲರ್ಗೂ ಫೆಬ್ರವರಿ 2ನೇ ತಾರೀಕು ಸಿಕ್ಕಿದೆ, ಮಾರ್ಚ್ 2ನೇ ತಾರೀಕು ಸಿಕ್ತಿದ್ಯಾ. ತಿಂಗಳು ಕೊನೆಯಲ್ಲಿ ಸಂಬಳ ಬಂದಂಗ್ ಬತ್ತೀಯ ನೀನು. ಒಂದೊಂದು ಸಲ ಥ್ರಾಟಲ್ ಓಪನ್ ಮಾಡ್ದಾಗ್ಲೂ ಆ ಫೀಲಿಂಗ್ ಇದೆಯಲ್ಲ. 1000cc ನಲ್ಲಿ ಒನ್ ಆಫ್ ದ ಕ್ಲೀನೆಸ್ಟ್ ಇಂಜಿನ್ ಇದು. ಲಾಸ್ಟ್ ಎಪಿಸೋಡ್ ಅಲ್ಲಿ KLX ನ ಓಡಿಸಿ ಹೆವಿ ಇಷ್ಟ ಆಗೋಯ್ತು, ಅದಕ್ಕೋಸ್ಕರ ಕೀನ ನೋಡಿದ್ರೆ ಸೇಮ್ ಹಯಾಬುಜಾ ಕೀ ತರನೇ ಇದೆ. ಆದ್ರೆ ಒಂದು ಚೇಂಜ್ ಏನು ಅಂದ್ರೆ ಇಲ್ಲಿ ಹಯಾಬುಜಾ ಲೋಗೋ ಇಲ್ಲ, ಕಟಾನ ಲೋಗೋ ಇದೆ. ಆದ್ರೆ ಈ ಗಾಡಿದು ಫಸ್ಟ್ ಕಸ್ಟಮರ್ ನಾನು ನೋಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಕಾಂಟೆಂಟ್ ಕ್ರಿಯೇಟರ್ ಇದಾರೆ, ದಿಶಾ ಮದನ್ ಅಂತ. ಅವ್ರ ಹಸ್ಬೆಂಡ್ ತಗೊಂಡಿದ್ರು. ಇದ್ರಲ್ಲಿರುವಂತ ಕೀ ಚೈನ್ ನೋಡಿ, ಇದು GSX 1000R ಅಂತ, ಜಿಕ್ಸರ್ ಅಂತಾನೆ ಫೇಮಸ್. ಇದ್ರಲ್ಲಿರೋದು K5 ಇಂಜಿನ್ ಸೇಮ್ ಜಿಕ್ಸರ್ ಅಲ್ಲಿ ಬಂದಿದ್ದಾನೆ. ಅವಾಗಿನ ಟೈಮಲ್ಲಿ ಇದನ್ನ ಬುಲೆಟ್ ಪ್ರೂಫ್ ಇಂಜಿನ್ ಅಂತ ಕರೀತಾ ಇದ್ರು. 570 ಕಿಲೋಮೀಟರ್ ಓಡಿದೆ ಗುರು. ಇನ್ನೇನ್ ಸರ್ವಿಸ್ ಡ್ಯೂ ಇದೆ. 1000 ಕಿಲೋಮೀಟರ್ ಆದ್ಮೇಲೆ ಪಕೆಟ್ ಆಯಿಲ್ ನ ಹಾಕಬೇಕು. ಜಾಪನೀಸ್ ಪ್ರೇಮಿಗಳಿಗೆಲ್ಲ ಈ ಜಾಪನೀಸ್ ಪ್ರೇಮಿಗಳಿಗೆಲ್ಲ ಕಟಾನ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. 80s ಅಲ್ಲಿ ಫಸ್ಟ್ ಟೈಮ್ ಕಟಾನ ಬಂದಾಗ ಹೆವಿ ಶಾರ್ಪ್ ಆಗಿತ್ತು. ಇದ್ರ ಡಿಸೈನ್ ಯುನೀಕ್ ಆಗಿತ್ತು. ನಿಂಗೆ ಡಿಸೈನ್ ಏನ್ ಅನ್ಸ್ತು? ಅದಿ ನಿನ್ಗೇನೋ ಇಲ್ಲ ಅನ್ಸ್ತಿದ್ಯಾ? ನಿನ್ಗೆ ವಯಸ್ಸು. ನನಗೆ ಇದೇ ಚೆನ್ನಾಗಿ ಅನ್ಸ್ತಿದೆ. ಹಂಗ ನೋಡೋದಾದ್ರೆ ಅವಾಗಿನ ಟೈಮಲ್ಲಿ ಎಲ್ಲಾ ಜಾಪನೀಸ್ ಸೂಪರ್ ಬೈಕ್ ಗಳು ಒಂದೇ ತರ ಕಾಣಿಸ್ತಾ ಇತ್ತು. ಆ ಡಿಸೈನ್ ಬ್ಯಾರಿಯರ್ ನ ಬ್ರೇಕ್ ಮಾಡಿ ಒಂದು ಸೂಪರ್ ಬೈಕ್ ಅಲ್ಲಿ ಹೊಸತನ ತಂದಂತ ಗಾಡಿ ಅಂದ್ರೆ ಕಟಾನ. ಫ್ರಂಟ್ ಅಲ್ಲಿ LED ಹೆಡ್ಲೈಟ್ ಇದೆ, LED ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, LED ಇಂಡಿಕೇಟರ್ ಗಳಿದೆ. 80s 90s ಅಲ್ಲಿ ಪಾಪ್ಅಪ್ ಹೆಡ್ಲೈಟ್ ಕಲ್ಚರ್ ಇತ್ತು. ನಿಸಾನ್ ಅಲ್ಲಿ, ಮಾಜ್ದಾ, ಮಿಯಾಟಾ ಅಲ್ಲೆಲ್ಲ ಪಾಪ್ಅಪ್ ಹೆಡ್ಲೈಟ್ ಗಳು ಬರ್ತಾ ಇತ್ತು. ಅದೇ ತರ ಕಟಾನ ಅಲ್ಲಿ ಫ್ಲಿಪ್ ಹೆಡ್ಲೈಟ್ ಇತ್ತು. ಇದರಲ್ಲಿ ಒಂದು ಅಪ್ರೈಟ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಇಲ್ಲಿ RPM ತೋರಿಸುತ್ತೆ, ಗೇರ್ ತೋರಿಸುತ್ತೆ, ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತದೆ ಅಂತ ತೋರಿಸುತ್ತೆ, ಮೈಲೇಜ್ ತೋರಿಸುತ್ತೆ. ಅವಾಗಿನ ಟೈಮ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಎಂಜಿನಿಯರ್ಡ್ ಮತ್ತೆ ಒನ್ ಆಫ್ ದ ಮೋಸ್ಟ್ ರಾಡಿಕಲ್ ಬೈಕ್ ಆಗಿತ್ತು ಕಟಾನ. ಆದ್ರೆ ಮತ್ತೆ ರೀ ರಿಲೀಸ್ ಆದಾಗ ಈ ಗಾಡಿಗೆ ಅಷ್ಟು ಹೈಪ್ ಬರ್ಲಿಲ್ಲ. ಸುಮಾರು ಬ್ರ್ಯಾಂಡ್ ಗಳು ಹಳೆ ಹೆಸರನ್ನ ಇಟ್ಕೊಂಡು ಹೊಸ ಗಾಡಿಗಳನ್ನ ತರ್ತಾರೆ, ಆ ಬ್ರ್ಯಾಂಡ್ ಲೆಗಸಿಯಿಂದನಾದ್ರೂ ಗಾಡಿ ಓಡ್ಲಿ ಅಂತ. ಆದ್ರೆ ಮಾರ್ಕೆಟ್ ಅಲ್ಲಿ ಆತರ ಆಗೋದಿಲ್ಲ. ಬರೀ ಲೆಗಸಿ ಇದ್ರೆ ಸಾಕಾಗೋದಿಲ್ಲ. ಇವಾಗಿನ ಜನರೇಷನ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಗಾಡಿನಲ್ಲಿ ಸ್ಟ್ಯಾಂಡ್ ಔಟ್ ಫೀಚರ್ ಗಳಿಲ್ಲ ಅಂದ್ರೆ, ಆನ್ ಪೇಪರ್ ಕ್ರೇಜಿ ನಂಬರ್ಸ್ ಗಳು ಕಾಣಿಸ್ಲಿಲ್ಲ ಅಂದ್ರೆ ಜನ ಗಾಡಿಗೆ ದುಡ್ಡು ಹಾಕೋದಿಲ್ಲ. ಇದೊಳೆ ಹೆಂಗಾಯ್ತು ಅಂದ್ರೆ ಅಪ್ಪನ ಹತ್ರ ಒಳ್ಳೆ ಹೆಸರಿತ್ತು ಅಂತ ಮಗ ಫೇಮಸ್ ಆಗಕ್ ಆಗೋದಿಲ್ಲ. ನಮ್ ದೇಶದಲ್ಲಿ ಗಾಡಿಗಳ ಮ್ಯಾಟರ್ ಅಲ್ಲಿ ನೆಪೋಟಿಸಮ್ ಅನ್ನೋದು ನಡೆಯೋದೇ ಇಲ್ಲ ಗುರು. ಅದ್ ಬರೀ ಪೊಲಿಟಿಕ್ಸ್ ಸಿನಿಮಾಗ ಅಷ್ಟೇನೆ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಈಗ ಬೇಡ. ಸೀಟು ಹೆವಿ ಕಂಫರ್ಟಬಲ್ ಆಗಿದೆ. ಇದರಲ್ಲಿ ಸಿಂಗಲ್ ಪೀಸ್ ಸೀಟ್ ನ ಕೊಟ್ಟಿರೋದು. ಹಿಂದ್ಗಡೆಯಿಂದ ನೋಡಿದ್ರೆ ಲುಕ್ ಮಾತ್ರ ಕ್ರೇಜಿ ಆಗಿ ಕಾಣುತ್ತೆ. ಇದರಲ್ಲಿ ಟೈರ್ ಹಗ್ಗರ್ ಮೇಲೆನೆ ನಂಬರ್ ಪ್ಲೇಟ್ ಮೌಂಟ್ ಇದೆ, ಟೈಲ್ ಲ್ಯಾಂಪ್ ಇದೆ, ಜೊತೆಗೆ ಇಂಡಿಕೇಟರ್ ಗಳಿದೆ. ಇದು ಟೈಲ್ ಟೈಡ್ ಏನು ಮಾಡಕ್ ಆಗಲ್ವಾ? ಇಲ್ಲಿಗೆ ಹಾಕ್ಬೋದು, ಆಪ್ಷನ್ ಕೊಟ್ಟವ್ರೆ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ. ಟ್ರೈನ್ ಗೆ ಕಾಂಪಿಟೇಷನ್ ಕೊಡ್ಬೋದಲ್ಲ ಗುರು ಈ ಗಾಡಿನಲ್ಲಿ. ಲುಕ್ಸ್ ಹೆಸರು ಹೊಸದು, ಆದ್ರೆ ಇದ್ರಲ್ಲಿರುವಂತ ಅಂಡರ್ ಪಿನ್ನಿಂಗ್ಸ್ 2005 ಇಂದನೂ ನಮಗೆ ಗೊತ್ತಿರೋದನೆ. ಇದ್ರಲ್ಲಿರುವಂತ ಎರ್ಗೊನಾಮಿಕ್ಸ್ GX S1000, ಇದ್ರಲ್ಲಿರುವಂತ ಇಂಜಿನ್ GSX R1000. ಇದ್ರಲ್ಲಿರೋದು 1000cc ಇನ್ಲೈನ್ 4 ಇಂಜಿನ್, 152 bhp ಇದೆ, 106 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 2000s ಅಲ್ಲಿ 150 bhp ಗಾಡಿ ಅಂದ್ರೆ ತುಂಬಾನೇ ಜಾಸ್ತಿ ಗುರು. ಅವಾಗ ಅದನ್ನ ಪರ್ಫಾರ್ಮೆನ್ಸ್ ಎಪಿಟೋಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಆದ್ರೆ ಇವಾಗ 150 bhp ಅನ್ನೋದು ನಾರ್ಮಲ್ ಆಗ್ಬಿಟ್ಟಿದೆ. ಆನ್ ಪೇಪರ್ ನಂಬರ್ಸ್ ಕಾಣಿಸೋದು ಬೇರೆ, ಆದ್ರೆ ಎಂಜಿನ್ ಅಲ್ಲಿ ಆ ನಂಬರ್ಸ್ ಪರ್ಫಾರ್ಮ್ ಮಾಡೋದು ಬೇರೆ. ಇದ್ರಲ್ಲಿರುವಂತ 150 bhp ನಿಮ್ಗೆ ಹಳೆ ಗಾಡಿಗಳಲ್ಲಿ ಯಾವ RPM ಅಲ್ಲಿ ಪೀಕ್ ಪವರ್ ಬರ್ತಾ ಇತ್ತು ಅದಕ್ಕಿಂತ 1-1.5 RPM ಮುಂಚೆನೆ ಬರ್ತಿದೆ. ಇದರಿಂದ ಲೋ ಅಂಡ್ ಟಾರ್ಕ್ ಕ್ರೇಜಿ ಆಗಿರುತ್ತೆ. ಸಿಟಿಯಲ್ಲಿ ಓಡಾಡಕ್ಕೆ ಹೆವಿ ಕಂಫರ್ಟಬಲ್ ಆಗಿರುತ್ತೆ. ಫ್ರಂಟ್ ಅಲ್ಲಿ ಡ್ಯೂಯಲ್ ಡಿಸ್ಕ್ ಇದೆ, ಇದರಲ್ಲಿ ಬ್ರೆಂಬೋ ಬ್ರೇಕ್ ಗಳನ್ನ ಕೊಟ್ಟಿದ್ದಾರೆ. ರೇರ್ ಅಲ್ಲಿ ಸಿಂಗಲ್ ಡಿಸ್ಕ್ ಇದೆ, ಇದರಲ್ಲಿ ನಿಸಿನ್ ಕ್ಯಾಲಿಪರ್ ನ ಕೊಟ್ಟಿದ್ದಾರೆ. ನಮ್ಗೆ ಹೆಂಗ್ ಬೇಕು ಹಂಗೆ. ನಾನು ಥ್ರಾಟಲ್ ಕೊಡ್ತಾ ಇಲ್ಲ, ಗಾಡಿ ಸೆಕೆಂಡ್ ಗೇರ್ ಅಲ್ಲಿ ಇದೆ, 17 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. 6th ಗೇರ್ ಹಾಕೊಂಡೆ, ಗಾಡಿ ಸ್ಟಾಲ್ ಆಗೋದಿಲ್ಲ. ಲೋ ಅದ್ರಲ್ಲಿ ಲೋ RPM ಅಸಿಸ್ಟ್ ಐತೆ, ಅದ್ರಲ್ಲೂ ಆಫ್ ಮಾಡ್ಕತಿಯಲ್ಲ ನೀನು. ಇದ್ರಲ್ಲಿ 3 ಮೋಡ್ ಬರುತ್ತೆ, ಸೇಮ್ ಹಯಾಬುಜಾ ತರ A B C ಅಂತ. ಇವಾಗ B ಮೋಡ್ ಅಲ್ಲಿ ಇದೆ ಗಾಡಿ. ನೀವೇನಾದ್ರೂ A ಮೋಡ್ ಹಾಕೊಂಡ್ರೆ ಲಿಟ್ರಲಿ ಗಾಡಿ ಕಂಟ್ರೋಲ್ ಸಿಗೋದಿಲ್ಲ. ನನ್ನ ಗಾಡಿಗೂ 6R ಹಂಗೆ ಮಾಡಿದ್ರು. ಸೈಲೆನ್ಸರ್ ಶಾಕ್ ಹಾಕಿದೀನಿ, ನಿಂತು ದಪ್ಪ ಐತೆ ಅಂದ್ಬಿಟ್ಟು ಫೈನ್ ಹಾಕಿದ್ರು. ನಂಗೆ ಏನು
ನಿನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಸಸ್ಪೆನ್ಷನ್ ಬ್ಯೂಟಿಫುಲ್ ಆಗಿ ಸೆಟ್ ಮಾಡಿದ್ದಾರೆ. ನಮ್ಮ ದೇಶದ ಕಂಡೀಷನ್ ಗೆ ಹೇಳಿ ಮಾಡಿಸ್ದಂಗಿದೆ. ಇದ್ರಲ್ಲಿ ಇರುವಂತ ಸಸ್ಪೆನ್ಷನ್ ಅನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಮ್ಮ ಮ್ಯಾಟ್ರಸ್ ಮೇಲೆ ಗಾಡಿ ಹತ್ತಿಸಿರೋದನ್ನ ನೀವೆಲ್ಲ ನೋಡಿದೀರಾ. ಇವರ ವೆಬ್ಸೈಟ್ ಅಲ್ಲಿ ಇನ್ನು 55% ಡಿಸ್ಕೌಂಟ್ ನಡೀತಾ ಇದೆ. ಈ ಸಮ್ಮರ್ ಅಲ್ಲಿ ಯಾರ್ಯಾರಿಗೆ ಒಂದು ಒಳ್ಳೆ ಬೆಡ್ ಬೇಕು ಅಂತ ಹುಡುಕ್ತಾ ಇದ್ದೀರಾ, ಒಂದು ಸಲ ಇವ್ರ ವೆಬ್ಸೈಟ್ ನ ಚೆಕ್ ಮಾಡಿ. ನೀವೇನಾದ್ರೂ ನನ್ನ ಕೂಪನ್ ಕೋಡ್ TK15 ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. ಎಮ್ಮ ಮ್ಯಾಟ್ರಸ್ ಬೈಯಿಂಗ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಪಿನ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಸರ್ಚ್ ಮಾಡಿ. ಗೇರ್ ಶಿಫ್ಟ್ಸ್ ಬೆಣ್ಣೆ ತರ ಇದೆ ಗುರು. ಆದ್ರೆ ಕಾರ್ನರ್ ಮಾಡ್ಬೇಕಾದ್ರೆ ಅಷ್ಟು ಅಜೈಲ್ ಆಗಿ ಫೀಲ್ ಆಗೋದಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಕೊಡೋದಿಲ್ಲ. ಅದಕ್ಕೆ ರೀಸನ್ ಇದ್ರಲ್ಲಿ ಇರುವಂತ ಹ್ಯಾಂಡ್ಲಿಂಗ್ ಆಗ್ಲಿ ಸ್ಟೇರಿಂಗ್ ಜಾಮೆಟ್ರಿ ಆಗ್ಲಿ ಅಲ್ಲ, ಇದ್ರಲ್ಲಿ ಇರುವಂತ ಫ್ಲಾಟ್ ಟೈರ್ ಗಳು. ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 190 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದರಲ್ಲಿ ಡನ್ಲಪ್ ಟೈರ್ ಗಳನ್ನ ಹಾಕಿರೋದು. ಸೇಮ್ ನನ್ 4R ಅಲ್ಲೂ ಡನ್ಲಪ್ ಟೈರ್ ಇರೋದು. ಇನ್ನು ರೌಂಡೆಡ್ ಪ್ರೊಫೈಲ್ ಟೈರ್ ಗಳನ್ನ ಹಾಕಿದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಟೈರ್ ಗಳನ್ನ ಹಾಕಿದ್ರೆ ಬೆಂಕಿ ಇರುತ್ತೆ ಇದರಲ್ಲಿ ಹ್ಯಾಂಡ್ಲಿಂಗ್. ಪ್ರಾಬಬ್ಲಿ 1000cc ಅಲ್ಲಿ ಈ ಮಟ್ಟಕ್ಕೆ ಸ್ಮೂತ್ ಆಗಿರುವಂತ ಪವರ್ ಡೆಲಿವರಿ ನಿಮ್ಗೆ ಸಿಗೋದಿಲ್ಲ. ಇದನ್ನ ಎತ್ಕೊಂಡು ಆರಾಮಾಗಿ ಟೂರಿಂಗು ಮಾಡಬಹುದು ನೀವು. ಆದ್ರೆ ಒಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಏನು ಅಂದ್ರೆ ಇದ್ರಲ್ಲಿ ಇರುವಂತ ಫ್ಯೂಯಲ್ ಟ್ಯಾಂಕ್ ನೋಡಕ್ಕೆ ಊರಗಲ ಇದೆ, ಆದ್ರೆ ಟ್ಯಾಂಕ್ ಇರೋದೇ 12 ಲೀಟರ್. ಇದರಲ್ಲಿ E5 ಮತ್ತೆ E10 ಫ್ಯೂಯಲ್ ಮಾತ್ರ ಹಾಕ್ಬೇಕು. E5 E10 ಹಾಕ್ಬೇಕು ಅಂದ್ರೆ 145 ರೂಪಾಯಿ ಫ್ಯೂಯಲ್ ಹಾಕ್ಬೇಕು. ಎಲ್ಲಿಂದ ತರಲಿ ದುಡ್ಡು? ನೀವು ಸೇನಾಗೆಲ್ಲ ಓಡಿಸ್ತೀರಾ ಅಂದ್ರೆ 16 ತನಕ ಮೈಲೇಜ್ ಬರುತ್ತೆ. ನೀವೇನಾದ್ರೂ ಬಡ್ದಾಡ್ತೀರಾ ಅಂದ್ರೆ 10 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಆದ್ರೆ ಲಾಂಗ್ ರೈಡ್ಸ್ ಗೆ ತಗೊಂಡು ನೀವು ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ಇದನ್ನ ಸಿಟಿಯಲ್ಲಿ ಎಂಜಾಯ್ ಮಾಡಬಹುದು. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ ಗುರು, ನನ್ಗೆ ಗೊತ್ತೇ ಆಗ್ಲಿಲ್ಲ. ಕರಿಸ್ಮಾ ZMR ಆ ಫೀಲ್ ಬರುತ್ತೆ. ಈ ಗಾಡಿಗಳು ಇಷ್ಟನಾ ಕರಿಸ್ಮಾ ಇಷ್ಟನಾ? ಬ್ರೋ ಅದ್ರ ಲೆಗಸಿ ಗೊತ್ತಿರಲಿಲ್ಲ, ಬಟ್ ಅದ್ರ ಲೆಗಸಿ ಗೊತ್ತಾದ್ಮೇಲೆ ಏನು ಅಂತ ಅದ್ರ ವ್ಯಾಲ್ಯೂ ಗೊತ್ತಾದ್ಮೇಲೆ ಆ ಗಾಡಿನೇ ಬ್ರೋ ಫುಲ್ ಇಷ್ಟ. ವಿಶ್ವ ಪೈಲ್ಸ್ ಹಾಸ್ಪಿಟಲ್. ಈ ಗಾಡಿ ಮೇಲೆಲ್ಲ ಕೂತ್ರೆ ಪೈಲ್ಸ್ ಬರೋದಿಲ್ಲ, ಸೀಟ್ ಮಾತ್ರ ಸೋಫಾ ಇದ್ದಂಗಿದೆ. ನನ್ಗನ್ಸೋ ಪ್ರಕಾರ 200 kg ಜಾಸ್ತಿ ಇದೆ ಇದು. ಆದ್ರೆ ಓಡಿಸ್ಬೇಕಾದ್ರೆ ನಿಮ್ಗೆ ಫೀಲೇ ಆಗೋದಿಲ್ಲ. ಇಷ್ಟು ಚೆನ್ನಾಗಿರೋ ಗಾಡಿ ನಮ್ ದೇಶದಲ್ಲಿ ಏನಕ್ಕೆ ಅಷ್ಟು ಫೇಮಸ್ ಆಗ್ಲಿಲ್ಲ, ಏನಕ್ಕೆ ಡಿಸ್ಕಂಟಿನ್ಯೂ ಆಯ್ತು ಅಂದ್ರೆ, ಒಂದು ಇದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಆಗ್ಲಿಲ್ಲ, ಇನ್ನೊಂದು ಇದ್ರಲ್ಲಿ ಇದ್ದಂತ ಕಾಸ್ಟಿಂಗ್ ಮತ್ತೆ ಸ್ಪೆಸಿಫಿಕೇಶನ್. ಮೂರನೇ ರೀಸನ್, ಈ ಗಾಡಿನ ಜನ ನೋಡಿ ಜಡ್ಜ್ ಮಾಡಿದ್ರು, ಓಡಿಸಿ ಜಡ್ಜ್ ಮಾಡ್ಲಿಲ್ಲ. ಈ ತರ ಇದನ್ನ ಬಿಕಿನಿ ಫೇರಿಂಗ್ ಅಂತ ಕರೀತಾರೆ. ಬಿಕಿನಿಯಲ್ಲಿ ಏನಿರುತ್ತೆ ಹೇಳಿ, ಇವಾಗ ಮೇಲಿರುತ್ತೆ ಕೆಳಗಿರುತ್ತಲ್ವಾ, ಮೇಲಿದೆ ಕೆಳಗಿದೆ ಮಧ್ಯ ಖಾಲಿ. ಫುಲ್ ಫೇರಿಂಗ್ ಅಂದ್ರೆ ಫುಲ್ ಬಟ್ಟೆ ಹಾಕೋತಾರ. ಬಿಕಿನಿ ತೆಗೆದ್ಬಿಟ್ರೆ ಏನಾಗುತ್ತೆ ಹೇಳು, ನೇಕೆಡ್. ಅದು ನೇಕೆಡ್ ಗಾಡಿಗಳು. ಫುಲ್ಲಿ ಫೇರ್ಡ್, ಬಿಕಿನಿ, ನೇಕೆಡ್. ಅರ್ಥ ಆಯ್ತು ಅನ್ಸುತ್ತೆ. ಜಾಪನೀಸ್ ಅಲ್ಲಿ ಮೇಜರ್ ಆಗಿ 3 ಬ್ರ್ಯಾಂಡ್ ಇದೆ, ಸುಜುಕಿ, ಹೋಂಡಾ, ಕಾವಾಸಾಕಿ. ಕಾವಾಸಾಕಿ ಮೇಂಟೆನೆನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಹೋಂಡಾ ಗಾಡಿಗಳು ತಗೊಳಕ್ಕೆ ಎಕ್ಸ್ಪೆನ್ಸಿವ್ ಆಗಿದೆ. ಆದ್ರೆ ಇನ್ನೊಂದು ಸ್ಪೆಕ್ಟ್ರಮ್ ಅಲ್ಲಿ ಸುಜುಕಿ ಗಾಡಿಗಳೇನಿದೆ, ಕಟಾನಾ ಬೈಕ್ ಲಾಂಚ್ ಆದಾಗ್ಲೇನೆ ನನ್ ಕಣ್ಣಿದ್ರ ಮೇಲೆ ಬಿದ್ದಿತ್ತು. ಆದ್ರೆ ಆ ಟೈಮ್ಗೆ ಆಲ್ರೆಡಿ ನಾನು ಹಯಾಬುಜಾ ತಗೊಂಡಿದ್ದೆ. ಪ್ರಾಬಬ್ಲಿ ನಾನು ಏನಾದ್ರು ಹಯಾಬುಜಾ ತಗೊಂಡಿರ್ಲಿಲ್ಲ ಅಂದಿದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ನೇನೋ. ಇದುವರೆಗೂ ತಮಗೆ ಎಷ್ಟನೇ ಸಲ ಮೊದಲನೇ ಪ್ರೀತಿ ಆಗಿದ್ದು? ಮುಂಚೆ ಎಲ್ಲ ಸೂಪರ್ ಬೈಕ್ ಗಳನ್ನ ತಗೋಬೇಕಾದ್ರೆ ಒಂದು ಮಿನಿಮಮ್ ಏಜ್ ಇರ್ತಿತ್ತು ಗುರು. ಕೆಲಸ ಎಲ್ಲ ಮಾಡಿ ದುಡ್ಡೆಲ್ಲ ಸೇವ್ ಮಾಡಿ ಒಂದು 28, 29, 30 ಏಜ್ ಅಲ್ಲಿ ಸೂಪರ್ ಬೈಕ್ ಗಳಿಗೆ ಕೈ ಹಾಕ್ತಾ ಇದ್ರು ಜನ. ಇವಾಗ ಮನೆಯಲ್ಲಿ ಹೆಂಗಿದ್ರು ಕೊಡಿಸ್ತಾರೆ. 18, 19, 20 ವರ್ಷಕ್ಕೆನೆ ಜನರ ಕೈಯಲ್ಲಿ ಸೂಪರ್ ಬೈಕ್ ಇರುತ್ತೆ. ಅವ್ರಿಗೆಲ್ಲ 10R ಬೇಕು, ಅವ್ರಿಗೆಲ್ಲ ಪ್ಯಾನಿಗಾಲೇನೆ ಬೇಕು. ಅದೇ ತರ ಜಾಸ್ತಿ ಯೂಟ್ಯೂಬ್ ನ, ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡುವಂತ ಏಜ್ ಗ್ರೂಪ್ ಅವರೇನೆ. ಅವ್ರನ್ನ ಇಂಪ್ರೆಸ್ ಮಾಡಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳು ಕೂಡ ಆದಷ್ಟು 10R ಮೇಲೆ ದುಡ್ಡು ಹಾಕ್ತಾರೆ. ಈ ತರ ಕಟಾನ ಎತ್ಕೊಂಡು ಮೋಟೋ ವ್ಲಾಗ್ ಮಾಡಿದ್ರೆ ಯಾರು ನೋಡೋದಿಲ್ಲ. ಈ ಲೂಪ್ ನ ಬ್ರೇಕ್ ಮಾಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ ಇಂದ ಹೊರಗಡೆ ಬಂದು ರಿಯಾಲಿಟಿಯಲ್ಲಿ ಜೀವನ ಮಾಡಬೇಕು. ಹೇಳ್ಕಳೆ ಅನ್ಎಜುಕೇಟೆಡ್ ಬಡತವ. ಅಲ್ಲ, ನಿನ್ಗೆ ಯಾಕೆ ಯಾವಾಗ್ಲೂ ಹಿಂದ್ಗಡೆ ಸೀಟ್ ಅವ್ರ ಬಗ್ಗೆನೇ ಚಿಂತೆ? ಅಲ್ಲ, ಇಟ್ಕೊಳಕ್ಕೆ ಏನು ಸಿಕ್ತಿಲ್ಲ. ಗಾಡಿ ತಗೊಂಡು ಹಿಂದೆ ಯಾರಾದ್ರೂ ಕುತ್ಕೋತಾರೆ ಅಂದ್ರೆ ಎಲ್ಲಿ ಹಿಡ್ಕೋತಾರ ಅವರು? ಅದಕ್ಕೆ ನಾವ್ ಈ ತರ ಗಾಡಿಗಳು ತಗೊಳ್ಳೋದು. ಬೇರೆ ಇನ್ ಯಾವ್ದಾದ್ರು ಸೂಪರ್ ಬೈಕ್ ನಾನು ತಗೊಂಡು ಇಷ್ಟೊತ್ತು ಓಡಿಸ್ಬಿಡಿದ್ರೆ ಅದು ಈ ಬಿಸಿಲಲ್ಲಿ ತೊಡೆ ಸಂಧಿ ಸೀದೋಗಿ ಕುಲ್ಜಾ ಸಿಮ್ ಆಗ್ಬಿಡಿರೋದು. ಇದ್ರ ಸರ್ವಿಸ್ ಕಾಸ್ಟ್ ಆಲ್ಮೋಸ್ಟ್ ನಿಮ್ಗೆ ಒಂದು ಹಯಾಬುಜಾ ಅಷ್ಟೇ ಬರುತ್ತೆ, 15,000 ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ಅದ್ ಬಿಟ್ರೆ ಬ್ರೇಕ್ ಪ್ಯಾಡ್, ಟೈರ್ಗಳು ಅದೆಲ್ಲ ಹೋದ್ರೆ ಒಂದಷ್ಟು ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ. ಅದನ್ ಬಿಟ್ರೆ ಮೇಜರ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನ ಇದನ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಹುಡುಕಬಹುದಾ ಅಂತ ಕೇಳಿದ್ರೆ ಇಲ್ಲ, ಚಾನ್ಸೇ ಇಲ್ಲ. ಆದ್ರೆ ನಾವುಗಳು ಈ ತರ ಗಾಡಿ ಮೇಲೆ ಏನಕ್ಕೆ ದುಡ್ಡು ಹಾಕ್ತಿವಿ ಅಂದ್ರೆ ನಮ್ಗೆ ಕೆಲವೊಂದ್ಸಲ ಫೀಚರ್ಸ್ ಗಿಂತ ಸ್ಪೆಸಿಫಿಕೇಶನ್ಸ್ ಗಿಂತ ಗಾಡಿದು ಸೋಲ್ ಇಷ್ಟ ಆಗುತ್ತೆ. ಕಟಾನ ಆಗಿರ್ಬೋದು, ZX 4R ಆಗಿರ್ಬೋದು, ಇದೆಲ್ಲ ಜಾಸ್ತಿ ಜನದ ಹತ್ರ ಇಲ್ಲ. ಸುಮಾರು ಜನಕ್ಕೆ ಗೊತ್ತೂ ಇಲ್ಲ ಈ ತರ ಗಾಡಿಗಳಿದೆ ಅಂತ. ಗೊತ್ತಾದ್ರೂ ಮೆಜಾರಿಟಿ ಬೈಕರ್ಸ್ ಈ ತರ ಗಾಡಿಗಳಿಗೆ ದುಡ್ಡು ಹಾಕೋದಿಲ್ಲ. ಏನಕ್ಕೆ ಅಂದ್ರೆ ಜನ ಅಪ್ರಿಶಿಯೇಟ್ ಮಾಡೋದಿಲ್ಲ, ಸೊಸೈಟಿನಲ್ಲಿ ರೆಕಗ್ನಿಷನ್ ಸಿಗೋದಿಲ್ಲ. ಜನ ಈ ತರ ಗಾಡಿಗಳನ್ನ ಬಾಯ್ ಬಿಟ್ಕೊಂಡು ನೋಡೋದಿಲ್ಲ. ಆದ್ರೆ ಒಂದೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಟೆನ್ಷನ್ ಗಿಂತ ಫೀಲಿಂಗ್ ಮ್ಯಾಟರ್ ಆಗುತ್ತೆ. ಈ ಜಗತ್ನಲ್ಲಿ ನಮ್ಮ ಟೈಮು ಲಿಮಿಟೆಡ್ ಗುರು. ಸೊಸೈಟಿನ ಸ್ಯಾಟಿಸ್ಫೈ ಮಾಡೋದಕ್ಕೆ ಬದುಕಬೇಡಿ, ನಿಮ್ಮ ಸೋಲ್ ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಬದುಕಿ. ಬದುಕಿನ ಬಣ್ಣವೇ ಬದಲಾದರೆ ಅದು
ಗಾಡಿನ ವಾಪಸ್ ನಮ್ಮ ಹೈಡೌಟ್ಗೆ ಹಾಕ್ಬಿಡೋಣ. ಕಟಾನ ನೋಡಿನೇ ನೀವು ಸೈಕ್ ಆಗಿದ್ರೆ ಇಲ್ಲೊಂದು ಕಾರ್ ಇದೆ ನೋಡಿ, ಇಲ್ಲಿ XL7 ಅಂತ ಬ್ಯಾಡ್ಜ್ ಇದೆ, ಇಲ್ಲಿ ಸುಜುಕಿ ಬ್ಯಾಡ್ಜ್ ಇದೆ. ಇದು V6 ಗುರು. ಫಸ್ಟ್ ಟೈಮು ಕಟಾನನ ನೋಡಿದ್ದು, ಇಲ್ಲೇ ಗಾಬರಿ ಆಗ್ಬಿಟ್ಟೆ ನಾನು. ಲಾಸ್ಟ್ ವಿಡಿಯೋದಲ್ಲಿ KLX ಓಡಿಸಿ ಇಷ್ಟ ಆಗಿ ಇವಾಗ ನಾವು ಒಂದು KLX ನ ಮೈಸೂರಿಗೆ ತಗೊಂಡು ಹೋಗಕ್ಕೆ ಬಂದಿದ್ದೀವಿ.